ಈಗ ಸ್ವಲ್ಪ ಜಾಗಿಂಗ್ ಮಾಡ್ತಾ ಸ್ವಲ್ಪ ಜಾಗಿಂಗ್ ಮಾಡೋಣ. ಅದರ ಜೊತೆ ಸ್ವಲ್ಪ ಮ್ಯೂಸಿಕ್ ಹಾಕ್ಕೊಂಡು ಮಾಡೋದ್ರಿಂದ ಮತ್ತಷ್ಟು ನಮ್ಗೆ ಖುಷಿಯಾಗಿರ್ತದೆ. ಅದಕ್ಕೆ ಒಂದು Palastasam. ಇವತ್ತು ಪ್ರಾಣಾಯಾಮಗಳನ್ನು ಮಾಡೋದು. ಪ್ರಾಣಾಯಾಮ ಮಾಡೋದ್ರಿಂದ ಬಹಳಷ್ಟು ಲಾಭಗಳ. ರಾಮದೇವ್ ಗುರುಜಿ ಅವರು 8 ಪ್ರಾಣಾಯಾಮಗಳ ಪ್ಯಾಕೇಜ್ ಕೊಟ್ಟಾರೆ. 8 ಪ್ರಾಣಾಯಾಮಗಳು ಪ್ರತಿಯೊಂದು ರೋಗಗಳನ್ನು ನಿವಾರಣೆ ಮಾಡುವಂಥವು. ನಿನ್ನೆ ನಾನು ಈ 2 ದಿವಸಗಳಿಂದ ಭಸ್ತ್ರಿಕಾ ಪ್ರಾಣಾಯಾಮ ಹೇಳಿದೆ. ಸಾಧ್ಯ ಆದಷ್ಟು ಈ ಸಿದ್ಧಾಸನ, ಸುಖಾಸನ ಮತ್ತು ವಜ್ರಾಸನ ಮತ್ತು ಪದ್ಮಾಸನ, ನಿಮಗೆ ಯಾವ ಆಸನ ಬೇಕೋ ಈ ರೀತಿ ಆಸನದಲ್ಲಿ ಕೂತ್ಕೊಳ್ಬೇಕು ಮೊದಲು. ಆಮೇಲೆ ಗಂಡು ನೇರವಾಗಿರ್ಬೇಕು. ಗಂಡು ಯಾವಾಗಲೇ ಸರಿಯಾಗಿದೆ. ಸ್ವಲ್ಪ ಗಂಡು ಕತ್ತು ಪೈ ಕೂತಿದ್ರೆ ಸರಿಯಾಗಿ ಉಸಿರಾಟಕ್ಕೆ ಹಾಕ್ಕೊಂಡ್ರೆ ಅದಕ್ಕೆ ಗಂಡು ಯಾವಾಗ
ಶಕ್ತಿಯನ್ನು ನೇರವಾಗಿ ಹಿಂಗೆ ಬಗ್ಬಾರ್ದು, ಹಿಂಗೆ ಮಾಡಬಾರ್ದು, ನೇರವಾಗಿ. ಮನಸ್ಸು ನಮ್ಮ ಉಸಿರಾಟ ಕಡೆ ಇರುತ್ತೆ. ಮನಸ್ಸು ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಹೋಗ್ತಿತ್ತಂದ್ರೆ ನಮ್ಮ ಯೋಗದ ಜೊತೆ ಮನಸ್ಸನ್ನು ಕೇಂದ್ರೀಕರಿಸ್ಕೋಬೇಕು. ಭಾಳ ಮಂದಿ ಮನಸ್ಸಿನಲ್ಲಿ ಇರೋದು ಒಂದು ಕಡೆ, ಇಲ್ಲಿ ಯೋಗ ಮಾಡಿದರೆ ಅದರ ಅವಶ್ಯಕಲ್ಲ. ನಮ್ಮ 8 ಅಷ್ಟಾವರಣ ಜೀವನದಲ್ಲಿ ಅಳವಡಿಸ್ಬೇಕು. ಯೋಗ ಅಂದರೆ ತಿಳ್ಕೊಂಡ್ಬಿಟ್ಟಾರ ಏನೋ ಒಂದು ಪ್ರಾಣಾಯಾಮ ಮಾಡಿದ್ರೆ ಯೋಗ ಅಲ್ಲ. ನಾವು ಜೀವನದಲ್ಲಿ ಏನು ಮಾಡಬೇಕು? ಯಮ ಅಲ್ಲಿ 5 ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಮತ್ತೊಬ್ಬರ ಬಗ್ಗೆ ಆಡಬಾರ್ದು, ಮತ್ತೊಬ್ಬರ ಬಗ್ಗೆ ಮಾತಾಡಬಾರ್ದು, ಒಳ್ಳೆಯ ಆಹಾರವನ್ನು ತೆಗೆದುಕೋಬೇಕು, ಸುಳ್ಳು ಹೇಳಬಾರ್ದು, ಅಪರಿಗ್ರಹ, ಸತ್ಯ ಇವೆಲ್ಲ ಹೇಳಬೇಕು. ನಿಯಮಗಳನ್ನು ಪಾಲಿಸಬೇಕು. ಆಸನ ಮಾಡಬೇಕು, ಪ್ರಾಣಾಯಾಮಗಳನ್ನು ಮಾಡಬೇಕು, ಧ್ಯಾನ ಮಾಡಬೇಕು, ಸಮಾಧಿ. ಈ ಸ್ಥಿತಿಗೆ 8 ಅಷ್ಟಾವರಣ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯೋಗ ಅಂದ್ರೆ ಒಂದೇ ತಿಳ್ಕೊಂಡ್ರೆ ಮಾಡೋದಿಲ್ಲ, ಹಂಗಲ್ಲ. ಯೋಗ ಅಂದ್ರೆ ಮತ್ತೊಬ್ಬರ ಮನಸ್ಸನ್ನು ಸನ್ಮಾನಿಸುವಾಗ, ಪ್ರಾಣಿ ವಿಷಯ ಮಾಡುವಾಗ. ಯೋಗ ಅಂದ್ರೆ ಯೋಗಿಗಳಾಗೇ ಇರಬೇಕು. ನಾವು ಯೋಗಿಗಳು ಆ ರೀತಿ ನಮ್ಮ ಮನಸ್ಸಿತ್ತಂದ್ರೆ ಯೋಗ ನಿಮಗೆ ಸಾಧನೆ ಮಾಡಲಿಕ್ಕೆ ಚೆನ್ನಾಗಿ ಆಗ್ತದೆ. ಆದರೆ ನೀವೆಲ್ಲ ಹೇಳೋದೊಂದು ಮಾಡೋದೊಂದು, ಆಹಾರದಲ್ಲಿ ಬದಲಾವಣೆ ಇರಬೇಕು. ಮಾಂಸಾಹಾರಿ ತಿನ್ನಬಾರ್ದು, ಪ್ರಾಣಿಗಳಿಗೆ ಸೇರ್ಕೊಂಡು ತಿನ್ನಬಾರ್ದು. ಇವು ಚೆನ್ನಾಗಿ ನಿಂತ್ಕೊಳ್ಬೇಕು, ಅಂದರೆ ನೀವು ಸಾಧಕರಾಗ್ತೀರಿ. ಇಲ್ಲಾಂದ್ರೆ ಸುಮ್ಮನೆ ಯೋಗ ಮಾಡ್ಕೊಂಡು ಅಂತ ಹೇಳಿದ್ರೆ ನಡೆದಿಲ್ಲ. ಅಷ್ಟಾವರಣಗಳನ್ನು 8 ನಿಯಮಗಳನ್ನು ಅನುಸರಿಸ್ತಾ ಹೋಗ್ಬೇಕು. ಅಂದರೆ ಸಾಧನೆ, ನೀವು ಸಾಧಕರಾಗಬೇಕಾದ್ರೆ ಇವೆಲ್ಲ ಬೇಕು. ಮತ್ತು 8 ಚಕ್ರಗಳನ್ನು ಅದರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಏನು? ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಹೃದಯ ಚಕ್ರ, ಅನಾಥ ಚಕ್ರ, ಆಜ್ಞಾಧಾರ ಚಕ್ರ, ಸಹಸ್ರಾರ ಚಕ್ರಗಳು ಗೊತ್ತಿರಬೇಕು. ಅವಕ್ಕೇನಾದ್ರು ತೊಂದರೆ ಆದವು ಅಂದರೆ ನಮ್ಮ ರೋಗಗಳು ಬರ್ತಾವೆ. ಚಕ್ರಗಳ ಬಗ್ಗೆಯೂ ಗೊತ್ತಿರಬೇಕು. ಇಡಾಯಿ, ಪಿಂಗಳ, ಸುಷುಮ್ನ ನಾಡಿಗಳು ಗೊತ್ತಿರಬೇಕು. ಇವುದ್ರ ಬಗ್ಗೆ ನಮ್ಗೆ ಜ್ಞಾನವನ್ನು ಪಡ್ಕೋಬೇಕು. ಇವೆಲ್ಲ ಯೋಗಿಗಳಾದವರು, ಸಾಧಕರಾದವರು ಇವೆಲ್ಲ ನಾಲೆಜ್ ಇರಬೇಕು, ಜ್ಞಾನ ಇರಬೇಕು. ಅದಕ್ಕೆ ನಾವು ಬಲಗಡೆ ಯಾವಾಗ ಸೂರ್ಯನಾಡಿ, ಎಡಗಡೆ ಚಂದ್ರನಾಡಿ. ಬಲಗಡೆ ಬಿಸಿಲು ಬರ್ತದೆ, ಎಡಗಡೆ ತಂಪಿರ್ತದೆ. ಅದಕ್ಕೆ ಚಳಿಗಾಲ ಏನಾಗ್ತೈತಿ, ನಾವು ಬಲಗಡೆ ಉಸಿರಾಡ್ತೀವಿ. ಯಾವತ್ತು ನಮ್ಮ ನಿಸರ್ಗದ ನಿಯಮದಾಗ ಆ ರೀತಿ ಉಸಿರಾಡಬೇಕು. ಎಡಗಡೆ ಚಂದ್ರನಾಡಿ, ತಂಪಿರ್ತದೆ ಗಾಳಿ ಯಾವಾಗ. ಅದಕ್ಕೆ ನಿಸರ್ಗದ ತಕ್ಕ ನಮ್ಗೆ ದೇವರು ಬೇಸಿಗೆ ಒಳಗೆ ಎಡಗಡೆ ಉಸಿರಾಡೋದು, ಚಳಿಗಾಲದ ಬಲಗಡೆ ಉಸಿರಾಡೋದಕ್ಕೆ ತಿಳ್ಕೊಂಡು ದೇವರು ನಮ್ಮ ಒಂದು ಆ ಶಕ್ತಿಯನ್ನು ಕೊಟ್ಟಾನೆ. ಅದನ್ನು ನಾವು ಪಡ್ಕೋಬೇಕು. ಅದಕ್ಕೆ ನಾವು ದಿವಸ ಪ್ರಾಣಾಯಾಮವನ್ನು ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ಭಸ್ತ್ರಿಕಾ ಪ್ರಾಣಾಯಾಮ ನಾನು ಈಗಾಗಲೇ ಹೇಳಿದೆ. ಈಗ ಬಾಯೋಫಾಟ್ನ ಎದೆ ಭಾಗದ ಉಸಿರು ತೆಗೆದುಕೊಂಡು ಇದನ್ನು ಮಿನಿಮಮ್ 5 ನಿಮಿಷ ಮಾಡಬೇಕು. ಮಕ್ಕಳು 3 ನಿಮಿಷ ಮಾಡ್ಬೋದು. ಈ ರೀತಿ ಇದನ್ನು 5 ನಿಮಿಷ ಮಾಡಿದ ನಂತರ ಏನು ಮಾಡಬೇಕು? ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬೇಕು. ಈ ರೀತಿ ಹಬ್ಬಗಳನ್ನು ಮಡಿಸಬೇಕು. ಮಡಿಸಿ ಈಗ ಕೈಗಳನ್ನು ಬ್ರೇಕ್ ಮಾಡಬೇಕು. ಈ ರೀತಿ ಅದನ್ನ ರಿವರ್ಸ್ ಮಾಡಬೇಕು. ಇದೊಂದು 5 ಸಲ 10 ಸಲ ಮಾಡಬೇಕು. ಆಗ ಕೈಗಳನ್ನು ಬಿಸಿಲು ಮಾಡಿಬೇಕು. ಆಗ ಈ ರೀತಿ ಮಾಡಬೇಕು. ಅದನ್ನ ರಿವರ್ಸ್ ಮಾಡಬೇಕು. ಆಗ ಕೈಗಳನ್ನು ತೊಡೆಯ ಮೇಲೆ ಈ ರೀತಿ ತಿರುಗಿಸ್ಬೇಕು. ಅದನ್ನ ಮತ್ತೆ ರಿವರ್ಸ್ ಮಾಡಬೇಕು. ಆಗ ಕೈಗಳನ್ನು ಲಾಕ್ ಮಾಡಬೇಕು. ಈ ರೀತಿ. ಇದು ಭಸ್ತ್ರಿಕಾ ಪ್ರಾಣಾಯಾಮ ಆದ ನಂತರ 5 ನಿಮಿಷ ಮಾಡಿದ ನಂತರ
ಈ ಏನು ಮಾಡಬೇಕು 5 ಸೂಕ್ಷ್ಮ ವ್ಯಾಯಾಮವನ್ನು ಮಾಡಬೇಕು. ಅದಾದ ನಂತರ ಏನು ಮಾಡಬೇಕು ಕಪಾಲಭಾತಿಯನ್ನು ಮಾಡಬೇಕು. ಕಪಾಲಭಾತಿ ಅಂದರೆ ಉಸಿರನ್ನ ಹೊರಗಡೆ ತಗೊಳ್ಳೋದು, ಉಸಿರನ್ನ ಹೊರಗಡೆ ಬಿಟ್ಬಿಡುದು, ತಗೊಳ್ಳಂಗಿಲ್ಲ. ಈ ರೀತಿ ಹೊಟ್ಟೆಯಿಂದ ನೋಡು ಟೆಸ್ಟ್ ಮಾಡಬೇಕು. ಹೊಟ್ಟೆ ಒಳಗೆ ಹೋಗ್ಬೇಕು, ಎರಡೂ ಮೂಗಿನಿಂದ ಉಸಿರನ್ನ ಹೊರಗಡೆ ಬರಬೇಕು. ಈ ರೀತಿ ಕಪಾಲಭಾತಿಯನ್ನು ಮಾಡಬೇಕು. ಕಪಾಲ ಅಂದರೆ ಭಾತಿ ಅಂದರೆ ನಮ್ಮದು ಮುಖ. ಇದನ್ನು ಮಾಡೋದ್ರಿಂದ ಮುಖ ಏನಾಗ್ತದೆ ಚೆನ್ನಾಗಿ ಹೊಳಿಕೊಡ್ತದೆ. ಎಲ್ಲ ಅವಯವಗಳೆಲ್ಲ ಚೆನ್ನಾಗಿ ಆಗ್ತಾವೆ. ಪ್ರಾಣಶಕ್ತಿ ಎಲ್ಲ ಇಡೀ ಶರೀರ ತುಂಬ ಹೋಗ್ತಾವೆ. ವೇಟ್ ಕಡಿಮೆ ಆಗ್ತದೆ, ಬಜ್ಜು ಕಡಿಮೆ ಆಗ್ತದೆ. ಅದಷ್ಟೇ ಅಲ್ಲದೆ ಅನೇಕ ರೋಗಗಳು ಕಡಿಮೆ ಆಗ್ತವೆ. ಇದನ್ನು ನಿಧಾನಗತಿಯೊಳಗೆ ಮಾಡಬೇಕು. ನಿಧಾನಗತಿ, ಮಧ್ಯಮಗತಿ, ತೀವ್ರಗತಿ ಅಂತ ನಾವು ಇದನ್ನು 3 ಸಲ ಮಾಡಬೇಕು. ನಿಧಾನಗತಿ ಅಂದರೆ ತೀವ್ರಗತಿ ಅಂತ, ಮಧ್ಯಮಗತಿ ಅಂದ್ರೆ ತೀವ್ರಗತಿ ಅಂದ್ರೆ ಮೊದಲ ರೂಢಿಯಿಂದವರು ಇದನ್ನು ನಿಧಾನಗತಿಯೊಳಗೆ ಮಾಡಬೇಕು. ಮಾಡಿದ ಫಸ್ಟ್ ಮಾಡೋರಿಗೆ ಹೊಟ್ಟೆ ನೋವು ಆಗ್ತದೆ, ಬೆನ್ನು ನೋವು ಆಗ್ತದೆ. ಯಾಕಂದ್ರೆ ಅವರು ಮಾಡಿರೋದು, ಅದಕ್ಕೆ ಅವರು ಬೆನ್ನು ನೋವು ಆಗೋದಾಗಲಿ ಹೊಟ್ಟೆ ನೋವು ಆಗೋದಾಗಲಿ ಅವರು ಮಾನಕಗಳನ್ನು ಕಡಿಮೆ ಮಾಡ್ಕೊತವರು. ಈ ರೀತಿ ಇನ್ನೂ ತೀವ್ರಗತಿ ಮಾಡಬೇಕು. ಏನು ಮಾಡಬೇಕು ಈ ರೀತಿ ಮಾಡಿದ ನಂತರ ಮತ್ತು ಸೂಕ್ಷ್ಮ ವ್ಯಾಯಾಮಗಳು ಮಾಡಬೇಕು. ಅವು ಯಾವ ಅಂದರೆ ಇದು ಸೂಕ್ಷ್ಮ ವ್ಯಾಯಾಮ. ಈ ರೀತಿ ಬಲದಲ್ಲಿ ಮಡಚಬೇಕು. ಆಮೇಲೆ ಹೆಬ್ಬಲದ ಒಳಗಡೆ ಹಾಕಿ ಮಡಚಬೇಕು. ಆಮೇಲೆ ಕೈಗಳನ್ನು ಈ ರೀತಿ ಮಾಡಬೇಕು. ಈ ರೀತಿ ಮಾಡಿದ ನಂತರ ಈ ಕೈಗಳನ್ನ ಹಿಂದೆ ಮುಂದೆ ಮಾಡಬೇಕು. ಮತ್ತು ಸೈಡ್ ತಗೊಳ್ಳಿ. ತಗೊಂಡಿದ್ದಾರೆ ಈ ರೀತಿ ಮಾಡಬೇಕು. ಈ ರೀತಿ ಮಾಡಿದ ನಂತರ ಈ ಸೂಕ್ಷ್ಮ ವ್ಯಾಯಾಮ ಮಾಡಿದ ನಂತರ ಏನು ಮಾಡಬೇಕು ಬಾಹ್ಯ ಪ್ರಾಣಾಯಾಮ ಮಾಡಬೇಕು. ಬಾಹ್ಯ ಪ್ರಾಣಾಯಾಮ ಅಂದರೆ ಪೂರ್ಣವಾಗಿ ಉಸಿರನ್ನ ತೆಗೆದುಕೊಳ್ಬೇಕು, ಉಸಿರನ್ನ ಬಿಡಬೇಕು. ಬಿಟ್ಟ ನಂತರ ಗಂಟ್ಲ ಏನು ಮಾಡಬೇಕು, ಹೊರತುಕೊಂಡ್ರೆ ಏನು ಮಾಡಬೇಕು, ಗದ್ದ ಇದಕ್ಕೆ ಹಚ್ಚಬೇಕು. ಹೊಟ್ಟೆನ ಒಳಗಡೆ ಜಗ್ಬೇಕು, ಗುದದ್ವಾರವನ್ನು ಮೇಲ್ಗಡೆ ಜಗ್ಗಿ ಹಿಡಿದು ಒತ್ತಿಡ್ಕೋಬೇಕು. ಈ ರೀತಿಯಲ್ಲೂ ಬಾಹ್ಯ ಪ್ರಾಣಾಯಾಮ ನೋಡ್ರಿ. ಒಂದ್ಸಲ ಮಾಡೋಣ. ಈ ಉಸಿರನ್ನು ತೆಗೆದುಕೊಳ್ಳಿ, ಪೂರ್ಣ ಉಸಿರು ಬಿಡಿ, ಗದ್ದ ಎದೆಗೆ ಹಚ್ಚಿ ಹೊಟ್ಟೆಯ ಒಳಗಡೆ ಜಗ್ಗಿ ಗುದದ್ವಾರವನ್ನು ಮೇಲೆ ಜಗ್ಗಿ ಒತ್ತಿಡ್ಕೋಬೇಕು. ಇದು ಬಾಹ್ಯ ಪ್ರಾಣಾಯಾಮ. ಇದನ್ನು 2 ಸಲ ಮಾಡಬೇಕು, 3 ಸಲ ಮಾಡಬೇಕು. 3 ಸಲ ಮಾಡುವುದರಿಂದ ಮಾಡುವುದರಿಂದ ಹೊಟ್ಟೆ ನೋವುಗಳು ಬಹಳಷ್ಟು ಈ ಬಾಹ್ಯ ಪ್ರಾಣಾಯಾಮದಿಂದ ಲಾಭಗಳು ಸಿಗ್ತಾವೆ. ಈ ರೀತಿ ಇದನ್ನು 3 ಸಲ ಮಾಡಬೇಕು. ಮಾಡಿದ ನಂತರ ಅಗ್ನಿಸಾರ ಮಾಡಬೇಕು. ಸೇಮ್ ಹಿಂಗ ಅದು ನಂಗಂದ್ರೆ ಉಸಿರನ್ನ ತಗೋಬೇಕು, ಉಸಿರು ಬಿಡಬೇಕು, ಗದ್ದ ಎದೆಗೆ ಹಚ್ಚಬೇಕು, ಹೊಟ್ಟೆಯನ್ನು ಮೇಲೆ ಕೆಳಗೆ ಮಾಡಬೇಕು. ಹಿಂಗ ಉಸಿರು ಪೂರ್ತಿ ಹೊರಗೆ ಹೋಗಿರ್ಬೇಕು, ಹೊಟ್ಟೆಯನ್ನು ನಿಂತು ಈ ರೀತಿಯೂ ಅಗ್ನಿಸಾರ ನೋಡಿ. ಇಲ್ಲಿ ಜಠರ ಕ್ರಿಯೆ ಚೆನ್ನಾಗಿ ನಮ್ಮದು ಚೆನ್ನಾಗಿ ಜಠರ ಕ್ರಿಯೆ ಇರ್ತದೆ. ಇಲ್ಲಿ ಅಡಿಗೆ ತಯಾರು ಮಾಡುವಂಥ ಇದೆ. ಈ ವಾರ ಚೆನ್ನಾಗಿರಲಿಲ್ಲ ಅಂದ್ರೆ ನಿಮಗೆ ಪಿತ್ತ ಶುರುವಾಕೈತಿ, ಊಟ ಮಾಡಿ ಸರಿಯಾಗಿ ಆಗೋಲ್ಲ, ಸಂಡಾಸ ಇದ್ದಾಗ ಊಟ ಮಾಡಿದ್ರೆ ಸಂಡಾಸ ಆಗ್ತೈತಿ. ಇವೆಲ್ಲ ಯಾಕೆ ಆಗ್ತಾವಂದ್ರೆ ಈ ನಮ್ಮ ಪಚನ ಕ್ರಿಯೆಯನ್ನು ಚೆನ್ನಾಗಿ ಇಟ್ಕೋಬೇಕು, ಜಠರ ಕ್ರಿಯೆಯನ್ನು ಚೆನ್ನಾಗಿ ಇಟ್ಕೋಬೇಕು. ಜಠರ ಕ್ರಿಯೆಯಲ್ಲಿ ಚೆನ್ನಾಗಿರಲಿಲ್ಲ ಅಂದ್ರೆ ಏನಾಗ್ತೈತಿ, ಈ ಬಾಯೆಲ್ಲ ನಿಮ್ದು ಚೆನ್ನಾಗಿರಲಿಲ್ಲ ಅಂದ್ರೆ ಏನು ಸರಿಯಾಗಿ ಊಟ ಆಗಂಗಿಲ್ಲ, ಡೈಜೆಷನ್ ಆಗಂಗಿಲ್ಲ, ತಗತ್ತಿ ಕಫ ಆಗ್ತೈತಿ, ಅಸ್ಮಾ ಬರ್ತಾವೆ, ಇವೆಲ್ಲ ರೋಗಗಳು ಬರ್ತಾವೆ. ಅದಕ್ಕೆ ನೀವೇನು ಮಾಡಬೇಕು, ಕಪಾಲಭಾತಿನ ಏನು ಮಾಡೋದು, ಅಗ್ನಿಸಾರ ಮಾಡಬೇಕು. ಅಗ್ನಿಸಾರ ಮಾಡಿದ ನಂತರ ಉಜ್ಜಾಯಿಯನ್ನು ಮಾಡಬೇಕು. ಉಜ್ಜಾಯಿ ಹೆಂಗಂತಂದ್ರೆ ಉಸಿರನ್ನ ಗಂಟಲಿನ ಮೂಲಕ ಉಸಿರನ್ನು ತಗೋಬೇಕು. ಹೇಗೆ ಗಂಟಲು ತೊಗೊಂಡ್ರೆ ಏನು ಮಾಡಬೇಕು, ಉಸಿರನ್ನು ತೊಗೊಂಡ್ರೆ ಗದ್ದೆಯಲ್ಲಿ ಹಚ್ಚಬೇಕು. ಹಾಗೇ ಇರಬೇಕು. ನೀವು ಬಿಡಬೇಕು
ನಿಮಿಷದಾಗ ಬಲವನ್ನು ಮುಚ್ಚಿ ಎಡಗಡೆಯಿಂದ ಉಸಿರನ್ನ ಬಿಡಬೇಕು. ಇದಕ್ಕೆ ಉಜ್ಜಾಯಿ ಅಂತ ನೋಡಿ. ಇದರಿಂದ ಗಂಟಲು ನೋವು ನಿವಾರಣೆ ಆಗ್ತದೆ. ಸಂಗೀತಗಾರರಿಗೆ ಒಳ್ಳೆಯ ಸಂಗೀತ ಮಾಡೋದು, ಯಾರೇ ಅಕ್ಷರಗಳ ತೊಂದರೆ ಹೊಂದಿರ್ತಿರ್ತಾರೆ ಅಂಥವ್ರಿಗೂ ಈ ಉಜ್ಜಾಯಿ ಪ್ರಾಣಾಯಾಮ ಇದು ತೋಳಿಗೆ ಮಾಡೋಣ. ಗಂಟಲಿಂದ ಈ ರೀತಿ ಈ ಉಜ್ಜಾಯಿ ಪ್ರಾಣಾಯಾಮ 3 ಸಲ ಮಾಡಬೇಕು. ಮಾಡಿದ ನಂತರ ಮತ್ತೆ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬೇಕು. ಈ 3 ಏನೇನು ಮಾಡಬೇಕು? ಮೊದಲೇನು ಬಾಹ್ಯ ಪ್ರಾಣಾಯಾಮ ಮಾಡಬೇಕು, ಅಗ್ನಿ ಸಾರು ಮಾಡಬೇಕು, ಆದ ನಂತರ ಉಜ್ಜಾಯಿ ಮಾಡಿ ಈ ಸೂಕ್ಷ್ಮ ವ್ಯಾಯಾಮ ಮಾಡಬೇಕು. ಯಾವ ಸೂಕ್ಷ್ಮ ವ್ಯಾಯಾಮಗಳನ್ನ ಈಗ ಚಕ್ಕೆ ಆಗಬೇಕು. ನೀವು ನೆನಪಿಟ್ಕೋಬೇಕು. ಯಾಕಂದ್ರೆ ಯಾವ ಪ್ರಾಣಾಯಾಮಗಳನ್ನು ಮಾಡಿದ ನಂತರ ಕಂಪಲ್ಸರಿ 5 ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬೇಕು. ಇಲ್ಲ ಒಂದೇ ನೀವು ಮಾಡಕ್ಕೆ ಬ್ಯಾಸರ ಆಗ್ತದೆ ಮತ್ತು ವ್ಯಾಯಾಮ ಆಗಂತೈತಿ. ನೀವು ಇಷ್ಟು ಮಾಡಿದ್ರಂದ್ರೆ ಅರ್ಧ ತಾಸು ಬೇಕಾದ ಟೈಮ್ ಇರ್ತದೆ. ಅರ್ಧ ತಾಸಲ್ಲಿ ಇಡೀ ಶರೀರವನ್ನು ಯಾವುದೇ ರೋಗಗಳನ್ನು ನಿವಾರಣೆ ಮಾಡ್ಕೊಳ್ಳುವಂಥ ಪ್ರತಿಯೊಂದು ಪ್ರಾಣಾಯಾಮಗಳಿದ್ದಾವೆ. ಅದಕ್ಕೆ ಈ ರೀತಿ ಮಾಡೋದು. ಈ ರೀತಿ ಇದರೊಂದು 5 ಸಲ 10 ಸಲ ತಿರುಗಿಸಬೇಕು. ಈ ರೀತಿ ಮಾಡೋದು. ಆಮೇಲೆ ಕಾಲುಗಳನ್ನು ಅಗಲಿಸ್ಬೇಕು. ಈ ರೀತಿ ಕಾಲುಗಳು, ಈ ರೀತಿ ಕೈಗಳನ್ನು ಮುಟ್ಟಬೇಕು. ಏನು ಮಾಡಬೇಕು? ಇಲ್ಲಿ ಬರಬೇಕು. ಈ ರೀತಿ ಕೈಗಳು ಆಮೇಲೆ ಬರಬೇಕು. ಈ ರೀತಿ ಹಾಗೆ ಕಾಲನ್ನು ಈ ರೀತಿ ಹಾಕಬೇಕು. ಇವೆಲ್ಲ ಸೂಕ್ಷ್ಮ ವ್ಯಾಯಾಮ. ನೀವು ಮಾಡಿದ ನಂತರ ಅನುಲೋಮ-ವಿಲೋಮ ಮಾಡಬೇಕು. ಅನುಲೋಮ-ವಿಲೋಮ ಏನು ಮಾಡಬೇಕು? ಬಲ ಮೂಗನ್ನು ಮುಚ್ಚಬೇಕು, ಎಡಗಡೆಯಿಂದ ಉಸಿರು ತಗೋಬೇಕು, ಹಾಗೆ ನಿಲ್ಲಿಸಬೇಕು, ಬಲಗಡೆ ಬಿಡಬೇಕು, ಮತ್ತು ಕಾಲಿನ ನಿಲ್ಲಿಸಬೇಕು, ಮತ್ತು ಬಲಗಡೆ ತಗೋಬೇಕು, ಮತ್ತು ಕಾಲಿನ ನಿಲ್ಲಿಸಬೇಕು. ಅದಕ್ಕೆ ಪೂರಕ, ಕುಂಭಕ, ರೇಚಕ, ಭಯ ಕುಂಭಕ ಈ ಪ್ರಕಾರ ನಮ್ಮ ಅನುಲೋಮ-ವಿಲೋಮವನ್ನು ಮಾಡಬೇಕು. ಹೇಗೆ ಅಂತಂದ್ರೆ ನೋಡಿ, ಈ ರೀತಿ ಬಲಗಡೆ ಇರಬೇಕು. ಮೊದಲು ಬಲ ಮೂಗನ್ನು ಮುಚ್ಚಬೇಕು, ಹಾಗೆ ಎಡಗಡೆಯಿಂದ ಎಡ ಮೂಗನ್ನು ಮುಚ್ಚಬೇಕು. ಮುಚ್ಚಿದ ನಂತರ ಹೊಟ್ಟೆಯನ್ನು ಖಾಲಿ ಇರಬೇಕು. ಹಾಗೆ ಬಿಡಬೇಕು. ಉಸಿರನ್ನು ಬಲಗಡೆ ಬಿಡಬೇಕು. ಬಿಟ್ಟ ನಂತರ ಮತ್ತೆ ಉಸಿರನ್ನು ತೆಗೆದುಕೋಬೇಕು ಬಲಗಡೆಯಿಂದ. ತಗೊಂಡ ನಂತರ ಉಸಿರನ್ನು ಹೊಟ್ಟೆ ಒಳಗೆ ಇಟ್ಕೋಬೇಕು. ಹಾಗೆಯೇ ಸ್ವಲ್ಪ ನಿಲ್ಲಿಸಬೇಕು. ನಂತರ ಎಡಗಡೆ ಉಸಿರನ್ನು ಬಿಡಬೇಕು. ಇದನ್ನೇ ಕಂಟಿನ್ಯೂ ಮಾಡಬೇಕು. ಇದ್ರ ಜೊತೆ ಉಸಿರಾಟ ಮಾಡೋ ಮುಂದೆ ಏನು ಮಾಡಬೇಕು? ಅಂತೇಳಿ ಮನಸ್ಸಿನಾಗಿರಬೇಕು. ಇದು 72,72,10,210 ಗರ್ನಾಡಿಯೊಳಗೆ ಪ್ರಾಣಶಕ್ತಿ ಹೋಗ್ತದೆ ಅಂತೇಳಿ ವಿಜ್ಞಾನಿಗಳ ಸಂದರ್ಭ. ನಮ್ಮ ಮನಸ್ಸ ಉಸಿರಾಟ ಕಡೆನೇ ಇರಬೇಕು. ಆ ಕಡೆ ಈ ಕಡೆ ಹೋಗಬಾರ್ದು. ಅಕಸ್ಮಾತ್ ಹೋದ ಸಹಿತ ಅದ್ರ ಜೋಡಿ ಮೇಲೆ ತಗೋಬೇಕು. ಏನು ಮಾಡಿ ಮತ್ತು ಪುನಃ ನಿಮ್ಮ ಉಸಿರಾಟ ಕಡೆ ಬನ್ನಿ. ಈ ರೀತಿ 10 ನಿಮಿಷ, 5 ನಿಮಿಷ, 10 ನಿಮಿಷ, 15 ನಿಮಿಷ, 20 ನಿಮಿಷ, 30 ನಿಮಿಷ, ಅರ್ಧ ತಾಸಂತೆ ಈ ಪ್ರಾಣಾಯಾಮವನ್ನು ಮಾಡಬೇಕು. ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ಪ್ರತಿಯೊಂದು ನರನಾಡಿಗಳಲ್ಲಿರುವಂಥ ನೋವುಗಳು ನಿವಾರಣೆ ಆಗ್ತವೆ. ನೀವು ಬೇಕಾದಂಥ ಪೆಟ್ಟಿದ್ರೆ, ಎಲ್ಲರ ನೋವಾಗಿದ್ರೆ ಆ ಭಾಗಕ್ಕೆ ಪ್ರಾಣಶಕ್ತಿಯನ್ನು ಬಿಡಬಹುದು.
ಮತ್ತು ಸೌಂಡ್ಲೆಸ್ ಇದನ್ನು ಸಾಧ್ಯ ಆದಷ್ಟು ನಿಧಾನವಾಗಿ ಮಾಡಬೇಕು. ಈಗ ಬರ್ತಾ ಬರ್ತಾ ಏನು ಮಾಡಬೇಕು, ಕೈಗಳನ್ನು ಬಿಡಬೇಕು. ಕೈಗಳನ್ನು ಬಿಟ್ಟು ಏನು ಮಾಡಬೇಕು, ಈ ಎಡಗೂರಿಂದ ಉಸಿರು ತಗೋಬೇಕು, ಹಾಗೆಯೇ ನಿಲ್ಲಿಸ್ಬೇಕು. ಬಲಗಡೆ ಬಿಡಬೇಕು, ಮತ್ತು ಕಾಲಿ ಒಟ್ಟು ನಿಲ್ಲಿಸ್ಬೇಕು, ಮತ್ತು ಬಲಗಡೆ ತಗೋಬೇಕು, ಎಡಗಡೆ ನಿಲ್ಲಿಸ್ಬೇಕು. ಈ ರೀತಿ ನೀವು ವಾಕಿಂಗ್ ಮಾಡೋದ್ರಿಂದ ಬಸ್ನಾಗ ಕೂತಾಗ ಬಳ್ಕೊಂಡು ಮಾಡಬೇಕಂತೇನಿಲ್ಲ. ನೀವು ಪರ್ಫೆಕ್ಟ್ ಆದ ನಂತರ ನಿಮ್ಮ ಮನಸ್ಸನ್ನು ಆ ಕಡೆ ಕೊಟ್ಟರೆ ನೀವು ಬಳ್ಳಿಲ್ಲದೆ ಮಾಡ್ಬೋದು. ಹಿಂಗೆ ನೀವು ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಿರಲ್ಲ, ಇದನ್ನು ಬಳ್ಳಿಲ್ಲೂ ಮಾಡ್ಬೋದು, ಕೈ ಹೆಚ್ಚಿಲ್ಲದ ಮಾಡ್ಬೋದು. ನೀವು ಇದನ್ನು ಕಲ್ತಿರಂದ್ರೆ ಸದಾ ನೀವು ಪ್ರಾಣಾಯಾಮವನ್ನು ಯಾವಾಗ ಬೇಕಾದ್ರೂ ಮಾಡ್ಬೋದು. ಇದ್ರ ಜೊತೆ ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಬೇಕು. ಈ ರೀತಿ ಪ್ರಾಣಾಯಾಮ ಮಾಡೋದು. ಇದು ಮಾಡಿದ ನಂತರ ಮತ್ತೆ ಸೂಕ್ಷ್ಮ ವ್ಯಾಯಾಮ ಮಾಡಬೇಕು. ಹೇಗೆ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕೈಗಳನ್ನು ಹೀಗೆ ಆಮೇಲೆ ಈ ರೀತಿ ಇವು ಅಲ್ಲೋಗ ಇಲ್ಲೋ ಮಾಡಿದ ನಂತರ ಇವು ಮಾಡಿದ ನಂತರ ಎರಡು ಹಿಂದೆ ಕೈ ತಪ್ಪು ಸ್ವಲ್ಪ ಈ ರೀತಿ ಸೂಕ್ಷ್ಮ ವ್ಯಾಯಾಮ ಮಾಡೋದು. ಇದನ್ನು ಮಾಡಿದ ನಂತರ ಏನು ಮಾಡಬೇಕು, ಶಿವಗರ್ಜನೆ ಮಾಡಿ ಈ ರೀತಿ ವಜ್ರಾಸನ ಕೂತ್ಕೊಳ್ಬೇಕು. ಕೈಗಳನ್ನು ಮೂಡಬೇಕು. ನಾಲಿಗೆ ನಂತರ ಪೂರ್ಣವಾಗಿ ಗಟ್ಟಿನಿಂದ ಉಸಿರಿನ ಒಳಗಡೆ ಮಾಡಬೇಕು. ಜನಪದ ಹಾಡುಗಾರರು ಯಾರು ಧ್ವನಿ ಬದಲಿಸ್ತಿರ್ತಾರಲ್ಲ ಅವರಿಗೆ ಇನ್ನೂ ಎಷ್ಟೋ ಮಂದಿ ನಿದ್ದೆ ತಿಂಗಳ ರಾತ್ರಿ ಗೌನ ಸಪ್ಪ ಬರ್ತೈತೆ ಅಂತ ಹೇಳ್ತಿರ್ತಾರೆ. ಈ ಥರ ಸೌಂಡ್ ಬರ್ತದೆ. ಅದು ಈ ಪ್ರಾಣಾಯಾಮಗಳಿಂದ ಇದು ಕಡಿಮೆ ಮಾಡ್ತಾರೆ. ಶಿವಗರ್ಜನೆ ಆದ ನಂತರ ಏನು ಮಾಡಬೇಕು, ಈ ರೀತಿ ಬಾಹ್ಯ ಪ್ರಾಣಾಯಾಮನ ನಾವು செய்யலாம். ಈ ರೀತಿ ಭ್ರಮರ್ ಈ ರೀತಿ ಕೈಗಳನ್ನು ತಗೊಳ್ಬೇಕು. ಈಗ 8ನೇ ಪ್ರಾಣಾಯಾಮ. ಈಗಾಗಲೇ 7 ಪ್ರಾಣಾಯಾಮಗಳು ಮುಗಿದವು. 8ನೇ ಪ್ರಾಣಾಯಾಮ ಪ್ರಣವ ಧ್ಯಾನ ಅಂತಾರೆ. ಇದು ನಿಮ್ಮ ಮನಸ್ಸು ಉಸಿರಾಟದ ಕಡೆ ಉಸಿರು ಒಳಗಡೆ ಹೇಗೆ ಬರುತ್ತದೆ,
ಹೊರಗಡೆ ಹೇಗೆ ಬರುತ್ತದೆ, ಆ ಉಸಿರಾಟದ ಕಡೆ ನೀವು ಗಮನ ಇರಬೇಕು. ಬುದ್ಧ ಅದನ್ನೇ ಹೇಳಿದರು, ಏನು ಹೇಳಿದ್ರು, ಆಣ ಪಾನ ಸತಿ. ಆಣ ಅಂದರೆ ಉಸಿರು ತಗೊಂಡು, ಪಾನ ಅಂದರೆ ಬಿಡೋದು, ಸತಿ ಅಂದ್ರೆ ಅದರ ಉಸಿರಾಟದ ಜೊತೆ ಇರೋದು. ನೀವು ಈ ಮೂರು ಆನಾಪಾನ ಸತಿ ಮೂರನ್ನು ನೀವು ಸಾಧನೆ ಮಾಡಿದ್ರಿಂದ ಜಗತ್ತನ್ನು ಗೆಲ್ಲಬಹುದು ಅಂತ ಹೇಳಿದರು. ಸದಾ ಸುಖಿಯಾಗಿರ್ತಾರೆ ಅಂತ ಹೇಳಿ, ನಿಮ್ಮ ಇಡೀ ಸಂಸಾರ ಚೆನ್ನಾಗಿರ್ತದೆ ಅಂತ ಹೇಳಿ, ಅಂಥ ಒಂದು ಅದ್ಭುತ ಶಕ್ತಿ ನಮ್ಮ ಬುದ್ಧವ್ರು ನೀಡಿದರು. ಅದನ್ನು ಯಾರು ಮಾಡ್ತಾ ಇಲ್ಲ. ನಮ್ಮ ಮನಸ್ಸ ನಮಗೆಲ್ಲ ಕಾಯಿಲೆಗಳ ಮನಸ್ಸಿನಿಂದ 90% ಕಾಯಿಲೆಗಳೆಲ್ಲ ಮಾನಸಿಕವಾಗಿ ನಾವು ಬೆಳೀತಾ ಇದ್ದೀವಿ. ಪ್ರತಿಯೊಬ್ಬರು ಬೆಳೀತಾ ಇದ್ದೀವಿ. ಅಂಥ ಅದ್ಭುತ ಶಕ್ತಿಯನ್ನು ನಮಗೆಲ್ಲ ಯೋಗಗಳು ಕೊಡ್ತಾರೆ. ಅದನ್ನು ಯಾರು ಮಾಡ್ತಾ ಇಲ್ಲ. ಅಂತ ಈ ನಾಡಿಗೆ ಸಮರ್ಪಣೆ ಮಾಡ್ಯಾರ. ಅದಕ್ಕೆ ನಾವು ಇದು 8ನೇ ಪ್ರಾಣಾಯಾಮ. ನಮ್ಮ ಮೆಡಿಟೇಷನ್ ಧ್ಯಾನ ಹೆಂಗಿರಬೇಕು, ಶುಭ ನುಡಿಯುವ ನಾಲಿಗೆ ಯಾವತ್ತೂ ಒಳ್ಳೆಯದನ್ನೇ ಹೇಳಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಕಾಣಬೇಕು, ಯಾವಾಗಲೂ ಒಳ್ಳೆಯದಾಗಿರಬೇಕು. ಇದು ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ನಾವು ಪ್ರತಿಯೊಂದು ದೇವರನ್ನು ಬೇಡಿಕೊಂಡು ಇದಾಗಬೇಕು. ಪ್ರತಿಯೊಂದು ಪ್ರಾಣಿ ಹಿಂಸೆ ಆಗಬಾರದು ಅನ್ನೋದನ್ನು ಧ್ಯಾನದಲ್ಲಿ ನಾವು ಪಡ್ಕೋಬೇಕು. ಈ ಧ್ಯಾನ ಆದ ನಂತರ ನಿಧಾನವಾಗಿರುವ ಕೈಗಳನ್ನು ನೆಲಗಡೆ ಕೂಡಬೇಕು. ಈ ರೀತಿ ಕೈಗಳನ್ನು ಮುಂದೆ ಗೋರಾಗಿದ್ದು ಈ ಬಿಸಿಗಾಳಿನ ನಿಧಾನವಾಗಿ ಕಣ್ಣುಗಳನ್ನು ಹಾಕಬೇಕು. ಹೊಟ್ಟೆ ಮೇಲೆ ಆಡಿಸಬೇಕು. ಕಾಲುಗಳನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಇದಾದ ನಂತರ ಏನು ಮಾಡಬೇಕು, ಚಪ್ಪಾಳೆ ಮಾಡಬೇಕು. ಇಲ್ಲೇ ಚಪ್ಪಾಳೆ ಒಳಗೆ ಭಾಳಷ್ಟು ನಮಗೆ ಫಿಂಗರ್ ಪ್ರಿಂಟ್ನೊಳಗೆ ಪ್ರತಿಯೊಂದು ಈ ಮುದ್ರೆಯೊಳಗೆ ಭಾಳಷ್ಟು ಲಾಭಗಳು. ಚಪ್ಪಾಳೆ ಮಾಡಿ ಹಾಸ್ಯಾಸನ ಮಾಡಿ ಹೇಗೆ ಇನ್ನೊಂದ್ಸಲ ಇನ್ನೊಂದ್ಸಲ ಇದಾದ ನಂತರ ಶಾಂತಿ ಮಂತ್ರವನ್ನು ಮಾಡಬೇಕು. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. बोलो भारत माता की जय, बोलो भारत माता की जय, वंदे मातरम, वंदे मातरम. ಈ ರೀತಿ ಎರಡು ಕೈಯನ್ನು ಕಟ್ಟಿ ಈ ನಮ್ಮ ಭೂಮಿಗೆ ನಮಸ್ಕಾರ ಮಾಡಿ ನೋಡು. ಸದಾ ಸೂರ್ಯ ಓಂ ಅಂತಿರ್ತಾನೆ. ಅವ ನಾಸಾದವ್ರ ಕಣ್ಣು ಹಿಡಿದಾರೆ. ಸೂರ್ಯ ಯಾವಾಗಲೂ ಓಂ ಅಂತ ಹೇಳ್ತಾರೆ. ಅಂಥ ಸೂರ್ಯನಿಗೆ ನಮಸ್ಕಾರ ಮಾಡೋಣ, ನಮ್ಮ ಶಕ್ತಿಯನ್ನು ಪಡ್ಕೊಳ್ಳೋಣ. ತಾವೆಲ್ಲ ಇಲ್ಲಿವರೆಗೆ 8 ಪ್ರಾಣಾಯಾಮಗಳನ್ನು, ಸೂಕ್ಷ್ಮ ವ್ಯಾಯಾಮಗಳನ್ನು, ಜಾಗಿಂಗ್ಗಳನ್ನು ಹೇಳಿದೆವು. ಇದನ್ನು ಡೈಲಿ ಇಷ್ಟು ಮಾಡಿದ್ರೆ ಸಾಕು. ಸಾಧನೆ ಮಾಡಲಿಕ್ಕೆ ಹೊರತು ಚೆನ್ನಾಗಿ ಶರೀರ ಇಟ್ಕೋಬೇಕಂದ್ರೆ 8 ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ನಿಮ್ಮ ಶರೀರ ಚೆನ್ನಾಗಿರ್ತದೆ. ಅದಕ್ಕೆ ಪುನಃ ನೀವು ನಾಳೆ ಎಲ್ಲರೂ ಮತ್ತೆ 6:30 ಗಂಟೆಗೆ ಇನ್ನೂ ಅನೇಕ ವಿಷಯಗಳನ್ನು ಬೆನ್ನು ನೋವಿನ ಕುರಿತು, ತಲೆನೋವಿನ ಕುರಿತು ಮತ್ತು ಮೊಣಕಾಲು ನೋವಿನ ಕುರಿತು ಅನೇಕ ಈ ರೋಗಗಳ ನಿವಾರಣೆಗಾಗಿ ಅನೇಕ ಆಸನಗಳನ್ನು ಒಂದು ರ್ಯಾಲಿ ಮಾಡಿವು. ಅದರ ಅವನ್ನ ಎಲ್ಲಿ ಮಾಡ್ತಾ ಅನೇಕ ಮಾಡಿ ಸರಿ ಸಾಧಕರನ್ನು ಕಂಡಿಡ್ತಾರೆ. ಆ ಆಸನಗಳಿಂದ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಅನೇಕ ಆಸನಗಳನ್ನು ನಾವು ಹೇಳ್ತಾ ಇದ್ದೆವು. ತಪ್ಪಿಸ್ಕೋಬೇಡಿ. ಅದಕ್ಕೆ ಬಾವಲಾಲ್ ಗುರೂಜಿ ಅವರು 5:30ರಿಂದ ಅವರು ಯೋಗ ಹೇಳ್ತಾರೆ. ಅವರ ಪ್ರತಿಯೊಂದು ಯೋಗದ ಬಗ್ಗೆ ಸಾಕಷ್ಟು ಅವರು ಹೇಳ್ತಾರೆ. ಅಲ್ಲಿ ನಾವು 5:30ರಿಂದ ಅಲ್ಲಿ ಭಾಗವಹಿಸಿ ಇಲ್ಲಿ ನಾವು 6:30 ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಗೆಳೆಯರಿಗೆ
ಉಚಿತವಾಗಿ ನಾವು